ನೋಡ್ ದೋಸ್ತ, ರಕ್ತ ಸಂಬಂಧ ಇವತ್ತಿನ ಟಾಪಿಕ್. ಇದು ಕೂಡ ಮೆಂಟಲ್ ಎಬಿಲಿಟಿ ಚಾಪ್ಟರ್ಗಳಲ್ಲಿ ಇದು ಒಂದು ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಹೌದಾ? ನೀ ರಕ್ತ ಸಂಬಂಧ ಮೇಲೆ ನಿನಗೆ RRB ಮತ್ತು RBI, SBI, SSC ಮತ್ತು KPSC, UPSC, PC, PSI, SDA, FDA, PDO ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಇದ್ರ ಮೇಲೆ ಏನಾಗ್ತೈತಿ, ನಿಮ್ಗೆ ಪ್ರಶ್ನೆಗಳು ಬಂದೇ ಬರ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗ್ತದೆ, ಇದೊಂದು ಚಾಪ್ಟರ್ ಸಂಪೂರ್ಣವಾಗಿ ಕಲಿಬೇಕಾಗ್ತದೆ. ಹೌದಾ? ರಕ್ತ ಸಂಬಂಧ ಅಂದ್ರೆ ಏನು, ರಕ್ತ ಸಂಬಂಧ ಒಳಗೆ ಏನೇನು ಬರ್ತಾವೆ, ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಪ್ರತಿಯೊಂದು ನಾನು ನಿಮ್ಗೆ ಏನು ಮಾಡ್ತೀನಿ, ಹೇಳಿಕೊಡ್ತೀನಿ. ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾ ಇವತ್ತು ಈ ಕ್ಲಾಸ್ನಲ್ಲಿ ಬಿಡಿಸ್ತೀನಿ. ಹೌದಾ? ಇದೊಂದು ಟಾಪಿಕ್ ಇವತ್ತು ಮುಗಿಸ್ಬಿಡೋಣ. ನೀವು ನೀಟಾಗಿ ಕೇಳ್ರಿ, ಒಂದ್ಸಲ ಕೇಳಿ, ಒಂದ್ಸಲ ಏನು ಮಾಡಿರಿ, ನೋಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಎಷ್ಟು ಕಾಲಾದರೂ ಇದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತೀನಿ, ಇದು ಒಂದೇ ಸಲ ಪ್ರಾಕ್ಟೀಸ್ ಮಾಡಿರಿ, ಇದು ನೆನಪು ಹಾರಲ್ಲ. ಹೌದಾ? ಮತ್ತು ಪದೇ ಏನು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ಒಂದು ಸಲ ಎಲ್ಲ ನೀವು ಏನು ಮಾಡಿರಿ, ರಿವಿಷನ್ ಮಾಡ್ಕೊಡ್ರಿ. ಒಂದು ಸಲ ಬರ್ದು ಒಂದು ಸಲ ರಿವಿಷನ್ ಮಾಡಿ ತೆಗ್ರಿ ಅಂದ್ರೆ ಇದ್ರ ಮ್ಯಾಗ ಬೇಕಾದ ಪ್ರಶ್ನೆ ಕೇಳಿ ನೀವೇನು ಮಾಡ್ತೀರಿ, ಆರಾಮಾಗಿ ಬಿಡಿಸ್ತೀರಿ. ಹೌದಾ? ಇನ್ನೊಂದು ಏನಪ್ಪ ಅಂದ್ರೆ, ಎಲ್ಲರೂ ಇದ್ರ ಮ್ಯಾಗ ಬರೀ ಪ್ರಶ್ನೆಗಳು ಆನ್ಸರ ಇಷ್ಟೇ ಬಿಡಿಸಿರ್ತಾರೆ, ಯಾವ ರೀತಿ ಬಿಡಿಸೋದು ಅನ್ನೋದು ಹೇಳಿರ್ತಾರೆ. ಬಟ್ ಇದರ ಮುನ್ನಡೆ ಬಗ್ಗೆ ಹೇಳಿರಲ್ಲ. ನಿಮ್ಗೆ ನಾ ಇದ್ರ ಮುನ್ನಡೆ ಬಗ್ಗೆ ಹೇಳ್ತೀನಿ. ರಕ್ತ ಸಂಬಂಧ ಅಂದ್ರೆ ಏನು, ತಂದೆ ತಾಯಿ, ತಂದೆ ತಾಯಿ, ನಮಗೆ ಇವರೆಲ್ಲ ಏನಾಗ್ತಾರ ಅಂದಾಗ ನಿಮಗೆ ಗೊತ್ತಿದ್ದಾಗ ಮಾತ್ರ ಏನಾಗ್ತೈತಿ, ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮಲ್ಲಿ ಬಿಡ್ಸಕ್ಕೆ ಬರ್ತದೆ. ಇಲ್ಲಾಂದ್ರೆ ದೋಸ್ತ ಬಿಡ್ಸೋಕ್ಕೆ ಬರಲ್ಲ. ಅವರೇ ನಿನಗೆ ಗೊತ್ತಿಲ್ಲ ಅಂದ್ರೆ, ನಿಮ್ಮ ಚಿಕ್ಕಪ್ಪನ ಮಗ ನಿನಗೆ ಏನಾಗ್ತಾನಂದ್ರೆ ಗೊತ್ತಿಲ್ಲ ಅಂದ್ರೆ ನೀ ಪ್ರಶ್ನೆ ಹೆಂಗೆ ಬಿಡ್ಸವಪ್ಪ? ಹೌದಿಲ್ಲ? ಬಿಡ್ಸಕ್ಕೆ ಬರಲಿಲ್ಲ. ಅದಕ್ಕೆ ನಾನು ನಿನ್ಗೇನು ಹೇಳ್ತೀನಪ್ಪ ಅಂದ್ರೆ, ಇದ್ರ ಮುನ್ನುಡಿ ಬಗ್ಗೆ, ಇದ್ರ ಪೂರ್ತಿ ಪರಿವಿಡಿನ ತಿಳ್ಕೊಂಡು ಹೋಗೋಣ. ಇದ್ರ ಬಗ್ಗೆ ಏನು ಮಾಡೋಣ, ಪೂರ್ತಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಲೆಕ್ಕ ಬಿಡ್ಸೋಣ. ಹೌದಾ? ಪ್ರಾಬ್ಲಮ್ ಬಿಡ್ಸೋಣ. ಈಸಿ ಇರ್ತದೆ ಪ್ರಾಬ್ಲಮ್. ಇವಿಷ್ಟು ನೀವು ಏನು ಮಾಡೋರು ತಿಳ್ಕೊಂಡ್ರೆ, ರಕ್ತ ಸಂಬಂಧ ಬಗ್ಗೆ ತಿಳ್ಕೊಂಡ್ರೆ ನೀವೇ ಪ್ರಾಬ್ಲಮ್ನ ಬಿಡಿಸ್ತೀರಿ. ಹೌದಾ? ರಕ್ತ ಸಂಬಂಧ ಅಂದ್ರೆ ಏನು, ನಮ್ಮ ಕುಟುಂಬದಲ್ಲಿ ಒಬ್ಬ ಆಗಿರ್ಬೇಕು. ಹೌದಾ? ನಮ್ಮ ಅಜ್ಜ, ಅಜ್ಜಿ, ಮಗ, ತಮ್ಮ ಹಿಂಗೆ ಏನಾಗಿರ್ತವೆ, ವಂಶಸ್ಥರದಿಂದ ವಂಶಾವಳಿ ಐತೇವಲ್ಲ, ಹಂಗೆ ನಮ್ಮಲ್ಲಿ ಅವನು ಒಬ್ಬ ಆಗಿರ್ಬೇಕು. ಅದಕ್ಕೆ ನಾವೇನಂತೇವಪ್ಪ, ರಕ್ತ ಸಂಬಂಧ ಅಂತೇವೆ. ಹೌದಾ? ರಕ್ತ ಸಂಬಂಧ ಈಗ ಇತ್ತೀಚೆಗೆ ಏನು ಮಾಡ್ತೀವಿ, ರಕ್ತ ಸಂಬಂಧ ನಮಗೆಲ್ಲ ದ್ವೇಷ ಮಾಡ್ತಾರೆ. ನಮ್ಮ ಅಣ್ಣನೇ ನಮ್ಗೆ ಭಾಳ ದ್ವೇಷ ಮಾಡ್ತಾನೆ, ನಾವು ಮುಂದಕ್ಕೆ ಹೋದರೆ ಹೊಟ್ಟೆ ಉರ್ಕೋತಾನೆ, ನಮಗೆ ಕೇಡನ್ನು ಬಯಸ್ತಾನೆ ಅನ್ಕೋತೇವೆ. ಸಹಜ. ಮನುಷ್ಯನದ ಇದು ಏನು ಗುಣ ಸ್ವಭಾವನೆ ಅಂಥದ್ದು. ಯಾರೇ ಒಬ್ರು ಮುಂದೆ ಹೊಂಟ್ರಂದ್ರೆ ಹಿಂದೆ ಕಾಲು ಎಳೆಯೋರು ಇದ್ದೇ ಇರ್ತಾರೆ, ಹೊರಗಿನವರಾಗಲಿ ಅಥವಾ ಒಳಗಿನವರಾಗಲಿ. ಈ ರೀತಿ ಆಗೋದು ಸಹಜ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಪ್ರಯತ್ನದಲ್ಲಿ ನೀವಿದ್ರೆ ನಿಮ್ಮದೊಂದು ಗೋಲನ್ನು ನೀವು ತಲುಪ್ತೀರಿ. ಹೌದಾ? ಅವ್ರ ಬಗ್ಗೆ ನೀವೇನು ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮಗೆ ಎಲ್ಲನೂ ಬೇಕು, ದೋಸ್ತನೂ ಬೇಕು, ರಕ್ತ ಸಂಬಂಧನೂ ಬೇಕು. ದೋಸ್ತ ಏನಾಗ್ತಾನಪ್ಪ ಅಂದ್ರೆ ಅತಿ ಹೆಚ್ಚು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೇ ಪ್ರಾಬ್ಲಮ್ ಇದ್ದಾಗ ನಮಗೇನಾಗ್ತಾನೆ, ದೋಸ್ತ್ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಅದೇ ರೀತಿಯಾಗಿ ರಕ್ತ ಸಂಬಂಧ ನಮ್ಮ ಹಿಂದೆ ಎಷ್ಟೇ ದ್ವೇಷ ಸಾಗಿಸಲಿ ಮತ್ತು ಏನೇ ಕಾರಲಿ, ಬಟ್ ಹೊರಗಿನವು ಬಂದು ನಮ್ಮ ಕೈ ಹಚ್ಚಿದಾಗ ಬಂದು ನಿಲ್ಲೋನು ಕೂಡ ನಮ್ಮ ರಕ್ತ ಸಂಬಂಧ, ನಮ್ಮ ಅಣ್ಣನೇ ತಮ್ಮನೇ ಆಗಿರ್ತಾನೆ. ಅವ್ರನ್ನೂ ಎಲ್ಲರೂ ಒಂದೇ ಒಂದು ಟೈಮ್ದಾಗ ಏನಾಗಿರ್ತಾರಪ್ಪ ಅಂದ್ರೆ, ನಾವು ಮುಂದಕ್ಕೆ ಹೋಗೋಣ ಏನೋ ಸ್ವಲ್ಪ ಯಾರ್ದೋ ಮಾತು ಕೇಳಿ ಏನಾಗಿರ್ತಾರೆ, ದ್ವೇಷ ಮಾಡ್ತಿರ್ತಾರೆ. ಬಟ್ ಅವ್ರದ್ದು ಪ್ಯೂವರ್ ಹಾರ್ಟ್ ಇರ್ತೈತಿ. ಹೌದಾ? ನೋಡ್ರಿ, ಈಗ ಅಣ್ಣ ತಮ್ಮ ಇರ್ತಾರಪ್ಪ. ಅಣ್ಣ ತಮ್ಮ ಅಂದ್ರೆ ಅಣ್ಣ ಎಷ್ಟು ಬೇಕಾದಟ್ಟು ತಮ್ಮಗೆ ಹೊಡಿತಾನೆ. ತಮ್ಮಗೆ ಯಾವ್ಯಾರು ಹೊರಗಿನೋ ಕೈ ಹಚ್ಚಿದ್ರೆ ಅಣ್ಣ ಬಿಡ್ತಾನೆ? ಬಿಡಲಿಲ್ಲ. ಅವನು ಹೋಗಿ ಏನು ಮಾಡ್ತಾನೆ, ಕೇಳ್ತಾನೆ, ಯಾಕೆ ನನ್ನ ತಮ್ಮ ಹೊಡೆದೈತೆ. ತಾವು ಎಷ್ಟೇ ಮನೆಯಲ್ಲಿ ಮಾತನಾಡದಿದ್ರು ಕೂಡ ಹೊರಗಿನವ್ರ ಜೊತೆ ಏನು ಮಾಡ್ತಾರೋ, ಹೊರಗಿನೋ ಯಾವನೇ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಂದ್ರೆ ಇಬ್ಬರು ಒಂದಾಗಿ ಅವ್ನು ಏನು ಮಾಡ್ತಾರೆ, ಸೆದೆ ಬಡಿತಾರೆ. ಹೌದಿಲ್ಲ? ಅದಕ್ಕೆ ಹೇಳ್ತೀನಿ, ರಕ್ತ ಸಂಬಂಧ ಭಾಳ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಜೀವನದಲ್ಲಿ ಹೌದು ಕಷ್ಟ ಬರ್ತದೆ, ನಾವು ಎಂತಿಲ್ಲ ಅಂತನಲ್ಲ. ಕಷ್ಟ ಇದ್ದಾಗ ಕೂಡ ಏನು ಮಾಡ್ತಾರೆ, ಬರದೇ ಇರ್ಬೋದು, ಫ್ರೆಂಡ್ಸ್ ಬರ್ತಿರ್ಬೇಕು. ಬಟ್ ನಮಗೆ ಭಾಳ ದುಃಖವಾದಾಗ ನಮ್ಗೆ ಹಾಸ್ಪಿಟ್ಲಿಗೆ ಯಾವುದೇ ರೀತಿ ಇರಲಿ, ಬಸ್ಟ್ ಹಳೆ ರಕ್ತ ಸಂಬಂಧ ಓಡಾಡ್ತಾರಿಲ್ಲ. ನಿಜ ಇಲ್ಲ? ಒಂದು ಸಲ ನೆನೆಸ್ಕೋರಿ, ಯಾರು ಓಡಾಡ್ಯಾರ ಯಾರು. ಫ್ರೆಂಡ್ಸ್ನೂ ಇಂಪಾರ್ಟೆಂಟ್. ಫ್ರೆಂಡ್ಸ್ ಇದ್ರೆ ನಗು ಜೀವನ ಎಲ್ಲ. ಹೌದಾ? ಬಟ್ ಫ್ರೆಂಡ್ಸ್ ದೂರ ಇರ್ತಾರೆ, ಎಲ್ಲ ಟೈಮಲ್ಲಿ ಅವ್ರು ಬರೋಕ್ಕಾಗಲ್ಲ. ಬಟ್ ರಕ್ತ ಸಂಬಂಧ ಏನಿರ್ತಾರೆ, ಮನೆ ಒಳಗೆ ಇರ್ತಾರೆ. ಎಮರ್ಜೆನ್ಸಿ ಇದ್ದಾಗ ಆಗೋದು ಯಾರು, ರಕ್ತ ಸಂಬಂಧ ಇಲ್ಲ. ಹೌದಾ? ಅದಕ್ಕೋಸ್ಕರ ಹೇಳ್ತೀನಿ, ಇಬ್ಬರು ಅಷ್ಟೇ, ಫ್ರೆಂಡ್ಶಿಪ್ನೂ ಅಷ್ಟೇ, ರಕ್ತ ಸಂಬಂಧನೂ ಅಷ್ಟೇ. ಎಲ್ಲರೂ ಒಂದು ಟೈಮ್ದಾಗ ಪರಿಸ್ಥಿತಿಗೋಸ್ಕರ ಕೆಟ್ಟವರಾಗಿರ್ತಾರೆ, ಮತ್ತು ಯಾವುದೇ ಕಾರಣಕ್ಕೂ ಕೆಟ್ಟವರಾಗಿರಲ್ಲ. ಹೌದಾ? ನೋಡಿರಿ, ರಕ್ತ ಸಂಬಂಧ ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಅದಕ್ಕೂ ಮುಂಚೆ ನೀವು ಇವ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಏನಾಗ್ತೈತಿ, ಪ್ರತಿಯೊಂದು ಪ್ರಶ್ನೆಗೆ ನೀವು ಆನ್ಸರ್ ಸಾಲ್ವ್ ಮಾಡೋದು. ಹೌದಾ? ನೋಡ್ರಿ,
ಯಾರ್ಯಾರು ನಮ್ಗೆ ಏನೇನು ಆಗ್ತಾರೆ ಅಂಥೇಳಿ ನಾನು ಒಂದಿಷ್ಟು ಬರ್ದೀನಿ. ಸೊ ಇವಿಷ್ಟು ನೀವು ಏನು ಮಾಡಿರಿ, ಕಂಠಪಾಠ ಮಾಡಿರಿ, ಅಥವಾ ನಿಮ್ಮ ನೆನಪಿನ ಗೊತ್ತಿರ್ತಾವೆ ಆಲ್ಮೋಸ್ಟ್ ಅಲ್ಲ. ಬಟ್ ಗೊತ್ತಿರಲಿಲ್ಲ ಕೆಲವೊಬ್ರಿಗೆ ಕೆಲವೊಂದು ವರ್ಡ್ ಗೊತ್ತಿರಲ್ಲ, ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ ಕಲ್ತಿರ್ತೀರಿ, ಮುಂದೆ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಏನು ಮಾಡ್ತಿರ್ತೀರಿ, ಕನ್ನಡದಲ್ಲಿ ಕಲಿತಿರ್ತೀರಿ. ಸೊ ನೋಡಿರಿ ಕನ್ನಡದಲ್ಲಿ ಏನೇನು ಅಂತಿರ್ತಾರೆ, ಏನೇನಿಲ್ಲ ಎಲ್ಲ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ನೋಡಿರಿ, ಮೊದಲನೇದಾಗಿ ತಂದೆ ತಂದೆ. ನೋಡಿರಿ, ಅಪ್ಪನ ಅಪ್ಪ ಏನಾಗ್ತಾನೆ, ಅಜ್ಜ. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಅಂದ್ರೆ ಮುತ್ಯ. ಹೌದಾ? ತಂದೆ ತಂದೆ ಅಜ್ಜ, ಅಜ್ಜ ಆಗ್ತಾನ. ಹೌದಾ? ಅದೇ ರೀತಿಯಾಗಿ ತಾಯಿ ತಂದೆ ಅವರು ಕೂಡ ಅಜ್ಜೆ. ತಂದೆಯ ತಂದೆ ಅಂದ್ರು ಒಂದೇ, ತಾಯಿ ತಂದೆ ಅಂದ್ರೆ ಏನಾಗ್ತಾರೆ, ನಮ್ಗೆ ಅಜ್ಜನೇ ಆಗ್ತಾರೆ. ನೋಡ್ರಿ, ತಂದೆಯ ತಾಯಿ ಅವರು ಕೂಡ ಏನಾಗ್ತಾರ, ಅಜ್ಜಿ ಆಗ್ತಾರ. ತಾಯಿ ತಾಯಿ ಕೂಡ ಅಜ್ಜಿನೇ ಆಗ್ತಾಳೆ. ಹೌದಾ? ಅವನವ್ವ ಅಪ್ಪನವ್ವ ನಮ್ಗೆ ಏನಾಗ್ತಾಳೆ, ಆಯಿ. ನೋಡ್ರಿ, ಉತ್ತರ ಕರ್ನಾಟಕ ಭಾಷೆ ಎಷ್ಟು ಚಂದಲ್ಲ. ಆಯಿ ಎತ್ತೇವೆ ನಾವು ಈ ಕಡೆ, ಏನ ಅಜ್ಜ ಅಜ್ಜಿ ಕಡಿಮೆ ಒಂದು ಸ್ವಲ್ಪ, ಬಸ್ಟ್ ಜಾಸ್ತಿಯಾಗಿ ನಾವು ಅನ್ನೋದೇನು ಮುತ್ಯ ಆಯಿ ಇವೆ. ಹೌದಾ? ನೋಡ್ರಿ, ನೆಕ್ಸ್ಟ್ ಮಗನ ಹೆಂಡತಿ ಏನಾಗ್ತಾಳ, ತಾಯಿಗೆ ಮಗನ ಹೆಂಡತಿ, ಸೊಸೆ ಅಲ್ಲ, ಸೊಸೆ ಅಂತೀವಿಲ್ಲ, ಸೊಸೆ. ಓಕೆ, ಮಗಳ ಗಂಡ ಹಳೆಯ ಮನೆ ತೊಳೆ ಕೇಳಿರ್ಬೋದು. ಸೊಸೆ ಗಂಡ ಏನಾಗ್ತೈತಿ, ಏನಾಗ್ತಾನಪ್ಪ ಅಂದ್ರೆ ಹಳೆಯ ಆಗ್ತಾನ. ಸೊ ಮಗಳ ಮಗ, ಮಗಳ ಮಗ ಆಯಿಗೆ ಏನಾಗ್ತಾನೆ, ಮಗಳ ಮಗ ಮೊಮ್ಮಗ ಆಗ್ತಾನ. ಮಗನ ಮಗ ಕೂಡ ಏನಾಗ್ತಾನೆ, ಮೊಮ್ಮಗ ಆಗ್ತಾನೆ. ನೋಡ್ರಿ, ಅಜ್ಜಾಗ ಮೊಮ್ಮಗ, ಮಗನ ಮಗ ಕೂಡ ಮಗಳು ಮಗನೂ ಕೂಡ ಏನಾಗ್ತಾರ, ಮೊಮ್ಮಗನೇ ಆಗ್ತಾರ. ನಿಮ್ಗೆ ನೆನಪಿರಲಿ. ಸೊ ಮಗನ ಮಗಳು ಅವ ಮೊಮ್ಮಗ, ಮಗನ ಮಗ ಅಂದ್ರೆ ಮೊಮ್ಮಗ, ಮಗಳ ಮಗಳು ಅಂದ್ರೆ ಮೊಮ್ಮಗಳು. ಅಲ್ಲೇ ಮೊಮ್ಮಗಳು, ಮಗಳು ಕೂಡ ಏನಾಗ್ತಾಳ, ಮೊಮ್ಮಗಳು. ಹೌದಾ? ನೆಕ್ಸ್ಟ್ ಕಾಣಿಸ್ತಾ ಇದೆಯಾ? ನೋಡ್ರಿ, ತಂದೆಯ ತಂದೆ, ಸರಿ, ತಂದೆಯ ಅಣ್ಣ. ತಂದೆ ಅಣ್ಣ, ನಮ್ಮ ತಂದೆ ಅಣ್ಣ ನಮ್ಗೆ ಏನಾಗ್ತಾನೆ, ದೊಡ್ಡಪ್ಪ. ಹೌದಿಲ್ಲ? ದೊಡ್ಡಪ್ಪ ಅಥವಾ ಏನಾಗ್ತೀರಿ. ಮತ್ತು ಕೆಲವೊಂದು ನೀವು ಬಾಬಾ, ಕಾಕ ಈ ರೀತಿ ಅಂತೀರಿ. ಬಟ್ ಅದು ಬುಕ್ಕಿನ ಪ್ರಕಾರ ಆದ್ರೆ ನೀವೇನು ಅನ್ಬೋದು, ತಂದೆ ಅಣ್ಣ ದೊಡ್ಡಪ್ಪ, ತಂದೆಯ ತಮ್ಮ ಚಿಕ್ಕಪ್ಪ. ಹೌದಾ? ನೆಕ್ಸ್ಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೋದು ನಿಮ್ಗೆ, ಬಾಬಾ, ಚಿಕ್ಕಪ್ಪ, ನಾನ ಈ ರೀತಿ ಕರಿತಿರ್ತಾರೆ. ಹೌದಾ? ನೋಡ್ರಿ, ಇಲ್ಲಿ ತಂದೆ ಅಣ್ಣ ದೊಡ್ಡಪ್ಪ, ತಂದೆಯ ತಮ್ಮ ಚಿಕ್ಕಪ್ಪ. ಮತ್ತು ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ನಮ್ಗೆ ಏನಾಗ್ತಾನೆ, ನಮ್ಮ ಚಿಕ್ಕಪ್ಪ ಅಥವಾ ನಮ್ಮ ದೊಡ್ಡಪ್ಪನ ಮಗ ಏನಾಗ್ತಾನೆ. ಹೌದಾ? ಅವ ಏನಾಗ್ತಾನೆ, ನಮಗೂ ಅಣ್ಣರ ತಮ್ಮರ ಸಹೋದರ ಆಗ್ತಾನಿಲ್ಲ. ನಮ್ಮ ಅಪ್ಪನ ಅಣ್ಣನ ಮಗ ನಮಗೆ ಏನಾಗ್ತಾನೆ, ಅಣ್ಣರ ಅಥವಾ ತಮ್ಮರ ಆಗ್ತಾನೆ. ದೊಡ್ಡವಿಂದ ಅಣ್ಣ, ಸಣ್ಣವಿಂದ ತಮ್ಮ, ಅದಕ್ಕೆ ಎರಡು ಸೇರಿಸಿ ಅಣ್ಣ ತಮ್ಮ ಸೇರಿಸಿ ನಾವು ಏನು ಅನ್ಬೋದು, ಸಹೋದರ ಅಂತ ಅನ್ಬೋದು. ಹೌದಾ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗಳು ಏನಾಗ್ತಾಳೆ ನಮ್ಗೆ, ಸಹೋದರಿ. ಹೌದಿಲ್ಲ? ಅಕ್ಕ ಅಥವಾ ತಂಗಿ ಇರ್ತಾಳೆ, ಬಟ್ ಎರಡು ಸೇರಿಸಿ ನಾವೇನು ಅನ್ಬೋದು, ಸಹೋದರಿ. ಹೌದಾ? ತಾಯಿ ಸಹೋದರಿ, ತಾಯಿ ಸಹೋದರ, ನಮ್ಮ ಮಮ್ಮಿ ತಮ್ಮ ಅಥವಾ ಅವನ ತಮ್ಮ ಏನಾಗ್ತಾನೆ, ತಾಯಿ ತಮ್ಮ ಏನಾಗ್ತಾನೆ ನಮ್ಗೆ, ಮಾಮ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಭಾಳ ಚಂದ ಅಂತೀವಿ ನಾವು, ಮಾಮ ಅಂತೀವಿ ಎಲ್ಲದಕ್ಕೂ. ನಮ್ಮ ಮಾಮಗೆ ನಾವು ಏನು ಮಾಡ್ತೀವಿ, ದೋಸ್ತನ ಥರ ಟ್ರೀಟ್ ಮಾಡ್ತಿರ್ತೇವೆ. ಹೌದಿಲ್ಲ? ಮಾಮ ಅಲ್ಲಿದ್ದೀನಿ, ಮಾಮ ಇಲ್ಲಿದ್ದೀನಿ, ಬಾ ಮಾಮ. ಮತ್ತು ಅದೇ ರೀತಿಯಾಗಿ ನಾವು ಉತ್ತರ ಕರ್ನಾಟಕದಾಗ ಏನು ಮಾಡ್ತೇವೆ, ಈ ಫ್ರೆಂಡ್ಶಿಪ್ಗಳಿಗೆ ಕೂಡ ನಾವು ಏನು ಮಾಡ್ತೇವೆ, ಬಾ ಮಾಮ, ಮಚ್ಚಿ ಎಲ್ಲಿದ್ದಿ, ಬಾ ಮಾಮ ಇಲ್ಲೇ ಇದ್ದಿ ಮಾಮು, ಈ ರೀತಿ ಕರಿತೇವೆ. ಬಟ್ ಅದು ಆ್ಯಕ್ಯುರೇಟಾಗಿ ನಾವೇನು ಹೇಳ್ಬೋದು, ತಾಯಿಯ ತಮ್ಮನಿಗೆ ನಾವು ಏನಂತೇವೆ, ಸೋದರ ಮಾವ. ಹೌದಾ? ಸೋದರ ಮಾವ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನಂತೇವೆ, ಮಾಮ ಅಂತ ಕರಿತೇವೆ. ಇರಲಿ, ಬಟ್ ಈ ನಿಮ್ಗೆ ಕೇಳೋದು ಎಕ್ಸಾಮಲ್ಲಿ ಪ್ರಶ್ನೆ ಆಪ್ಷನ್ದಾಗ ಇರೋದು ಸೋದರ ಮಾವ ಅಂತೇಳಿ. ಸೊ ತಾಯಿಯ ಸಹೋದರಿಗೆ ನಾವು, ತಾಯಿ ಸೋದರ ಅಂದ್ರೆ ತಾಯಿ ಅಣ್ಣ ಅಥವಾ ತಮ್ಮಂಗೆ ನಾವು ಏನಂತೇವೆ, ಸೋದರ ಮಾವ ಅಂತ ಕರಿತೇವೆ. ಹೌದಾ? ಗಂಡ ಅಥವಾ ಹೆಂಡತಿಯ ತಂಗಿ, ಗಂಡರಿರಲಿ ಅಥವಾ ಹೆಂಡತಿಯ ತಂಗಿ ಏನಾಗ್ತಾಳ, ನಾದಿನಿ ಆಗ್ತಾಳ. ನೆಕ್ಸ್ಟ್ ಹೆಂಡತಿಯ ತಾಯಿ. ನೋಡ್ರಿ, ಆ ಮಗನಿ ಈಗ ಹೆಂಡತಿಯ ತಾಯಿ, ನಿಮ್ಮ ಹೆಂಡತಿಯ ತಾಯಿ ಏನಾಗ್ತಾಳ, ಅತ್ತೆ. ಹೌದಿಲ್ಲ? ಅತ್ತೆ ಅಂತಿರಲ್ಲ. ಓಕೆ. ನೆಕ್ಸ್ಟ್ ತಂದೆ ಸೋದರಿ, ಈಗ ಅಪ್ಪನ ಅಕ್ಕನಲ್ಲಿ ಸರಿ, ಈಗ ಪಪ್ಪನ ಅಕ್ಕ ತಂಗಿ ಅವ್ರಿಗೆ ಏನತ್ತೇವೆ ನಾವು, ಸೋದರ ಅತ್ತೆ ಅಂತೇವಿಲ್ಲ. ಹೌದು, ಸೋದರ ಅತ್ತೆ. ತಂದೆಯ ಸಹೋದರಿ, ಸಹೋದರಿ ಅಂದ್ರೆ ಅಕ್ಕರ ತಂಗಿ, ತಂದೆ ಅಕ್ಕ ತಂಗಿ ನಾವು ಏನಂತೀವಿ, ಅತ್ತಿ ಬಂದಳ ನೋಡಿ, ಅತ್ತಿ ಬಂದಳ, ಅಪ್ಪನ ಅವ್ವ ಬಂದಳ ಅಂದ್ರೆ ಮನೆಗೆ ನೀವು ಅತ್ತಿ ಬಂದಳ, ಅತ್ತಿ ಬಂದಿಲ್ಲ ಇನ್ನು ಅಂತ ಕೇಳ್ತಿರಲ್ಲ. ಹೌದಿಲ್ಲ? ನೋಡ್ರಿ, ಗಂಡನ ತಮ್ಮ, ಆ ಹೆಂಡತಿಗೆ ಏನಾಗ್ತಾನೆ, ಗಂಡನ ತಮ್ಮ ಮೈದನ ಆಗ್ತಾನ. ಗಂಡನ ಅಣ್ಣ ಏನಾಗ್ತಾನ, ಭಾವ ಆಗ್ತಾನ. ಹೆಂಡತಿಯ ಸಹೋದರ ಏನಾಗ್ತಾನ, ಹೆಂಡತಿಯ ಸಹೋದರ, ಹೆಂಡತಿ ಅಣ್ಣ ಅಥವಾ ತಂಗಿ. ಈಗ ನೀವು ಮದುವೆ ಮಾಡ್ಕೊಂಡಿದ್ದಪ್ಪ ದೋಸ್ತ, ನಿನ್ನ ಹೆಂಡತಿಯ ತಂಗಿ ಅಥವಾ ಅಣ್ಣ ನಿಂಗೆ ಏನಾಗ್ತಾರ, ಹಳೆನೇ ಆಗ್ತಾರೆ. ಇಲ್ಲ ನಿಮ್ಮ ಮಾಮ ಆಗಿರ್ತೀವ್ರಿಗೆ, ಅವ್ರು ಏನಾಗ್ತಾರ, ಹಳೆ ಆಗ್ತಾರ. ಹೌದಾ? ಈ ರೀತಿ ನಿಮ್ಗೆ ರಕ್ತ ಸಂಬಂಧ ಬಗ್ಗೆ ಈ ಪೂರ್ತಿ ಮಾಹಿತಿಗಳು ಏನು ನಿಮಗೆ ಗೊತ್ತಿರಬೇಕಾಗ್ತದ. ಗೊತ್ತಿದ್ದಾಗ ಮಾತ್ರ ಅವ್ರಿಗೆ ಎಂಥ ಪ್ರಶ್ನೆ ಬೇಕಾದರೂ ಕೇಳಿ ನೀವು ಆರಾಮಾಗಿ ಬಿಡಿಸ್ತೀರಿ.
ಹೌದಾ? ಇಷ್ಟೇನು ಮಾಡಬೇಕು ನೋಡಿ ದೋಸ್ತ, ಇಷ್ಟೆಲ್ಲ ನೀನು ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಂಡಾಗ ಮಾತ್ರ ನಿನಗೇನಾಗ್ತೈತಿ, ಯಾವುದೇ ಪ್ರಶ್ನೆಗಳು ಕೇಳಿ ಹೆಲ್ಪ್ ಆಗ್ತೈತಿ. ಸೊ ಬರ್ಕೊಂಡು ನಿನಗೆ ಕೆಲವೊಂದು ವರ್ಡ್ಗಳು ಗೊತ್ತಿರಲ್ಲ, ಯಾರಿಗೆ ಸೋದರ ಮಾವ, ಯಾರಿಗೆ ಸೋದರತ್ತೆ, ಇಂಥವು ಅಂತಾರಂತೇಳಿ ನಿಮ್ಗೆ ಗೊತ್ತಿರಲ್ಲ. ಸೊ ಗೊತ್ತಿದ್ದಿತ್ತಲ್ಲ ಬರ್ಕೊ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊ, ಪೆನ್ ತೆಗಿತೀನಿ. ಹೊಡ್ಕೊಂಡು ಓಕೆ. ನೋಡ್ರಿ ನೆಕ್ಸ್ಟ್ ಇದ್ರ ಮ್ಯಾಗ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡೋದು, ಏನಿಲ್ಲ, ಸ್ವಲ್ಪ ತಲೆ ಖರ್ಚು ಮಾಡಿದ್ರೆ ಆರಾಮಾಗಿ ಆನ್ಸರ್ ಸಿಗ್ತದೆ. ಈಸಿಯಾಗಿ ನೀವು ಏನು ಮಾಡ್ಬೋದು, ಟಿಕ್ ಹಾಕ್ಬೋದು. 100% ಈಜಿ ಹೇಳ್ತೀನಿ, ಇಂಥವು ಲೆಕ್ಕ ನೀವು ಮಿಸ್ಸೇ ಮಾಡಲ್ಲ. ಆರಾಮಾಗಿ ನನ್ನ ಕ್ಲಾಸ್ ಕೇಳಿದ್ದೇ ಆಗಿದ್ದರೆ ಇಂಥ ಲೆಕ್ಕಿಗೆ ನೀವು ತಪ್ಪು ಆನ್ಸರೇ ಹಾಕಿ ಬರಲ್ಲ. ಹೌದಾ? ಕರೆಕ್ಟಾಗಿ ಆನ್ಸರ್ ಬಿಡ್ತು, ಏನು ಕೇಳಲ್ಲ, ಹೊಳ್ಳಿ ಮಳ್ಳಿ ಅವೇ ಪ್ರಶ್ನೆಗಳು ಕೇಳ್ತಾನೆ, ಏನೂ ಚೇಂಜ್ ಆಗಲ್ಲ. ಇವಿಷ್ಟು ಮಾತ್ರ ನಿಮಗೆ ಗೊತ್ತಿದ್ದಾಗ ಮಾತ್ರ ಆರಾಮಾಗಿ ಬಿಡಿಸ್ತೀರಿ. ಹೌದಾ? ನೋಡಿರಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ಇವು ತೊಗೊಂಡು ಬಂದೀನಿ ನಾ ಇವತ್ತಿನ ದಿನ. ಸೊ ನೋಡಿರಿ ಯಾವ್ಯಾವ ರೀತಿ ಕೇಳ್ಯಾನ ಅಂತೇಳಿ. ಓಕೆ, ನೋಡಿರಿ ಪ್ರಶ್ನೆಗಳನ್ನು ಕೇಳಿದಾನೆ ಅವನು. ಹೌದಾ? ಇವು ಏನ ಮಗ? ನೋಡಿರಿ ಪ್ರಶ್ನೆ ಇದರ ಒಳಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ಪ್ರಶ್ನೆಗಳನ್ನು ಕ್ಲಿಯರಾಗಿ ಓದಬೇಕು. ಮೊದಲು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಓದಿದ್ರಿ ಅಂದ್ರಪ್ಪ ಈಸಿಯಾಗಿ ಗೊತ್ತಾಗ್ತದೆ. ಸೊ ಅರ್ಧಂಬರ್ಧ ಓದಿದ್ರಿ ಅಂದ್ರೆ ಈ ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಕರೆಕ್ಟಾಗಿ ಓದಬೇಕು, ಕರೆಕ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ನೀಟಾಗಿ ಬರ್ಕೋಬೇಕು. ಆವಾಗ ಅಬ್ಸರ್ವ್ ಮಾಡಬೇಕು, ನಿಮಗೆ ಆನ್ಸರ್ ಸಿಗ್ತದೆ. ನೋಡಿರಿ, ಇ ಯು ಎ ನ ಮಗ, ಡಿ ಯು ಬಿ ನ ಮಗ, ಇ ಯು ಸಿ ಯನ್ನು ಲಗ್ನವಾಗಿದ್ದು, ಸಿ ಬಿ ನ ಮಗಳು, ಡಿ ಇಗೆ ಹೇಗೆ ಸಂಬಂಧಿ? ನೋಡಿ ಪ್ರಶ್ನೆ ಹೆಂಗೆ ಕೇಳ್ಯಾರ. ಆಪ್ಷನ್ ಎ ಸಹೋದರ, ಆಪ್ಷನ್ ಬಿ ಚಿಕ್ಕಪ್ಪ, ಆಪ್ಷನ್ ಸಿ ಸೋದರ ಮಾವ, ಆಪ್ಷನ್ ಡಿ ಭಾವ. ನಿಮ್ಗೆ ಇವರು ಎಲ್ಲರ ಬಗ್ಗೆ ಮಾಹಿತಿ ಕೊಟ್ಟೀನಿ. ಹೌದಾ? ಸಹೋದರ ಯಾರಿಗತ್ತಾರ, ಚಿಕ್ಕಪ್ಪ ಯಾರಿಗತ್ತಾರ, ಸೋದರ ಮಾವ ಯಾರಿಗತ್ತಾರ, ಭಾವ ಯಾರಿಗತ್ತಾರ, ಪ್ರತಿಯೊಂದು ನಾನು ನಿಮ್ಗೆ ಏನು ಮಾಡೀನಿ, ಪ್ರತಿಯೊಂದು ಮಾಹಿತಿ ಕೊಟ್ಟೀನಿ. ಹೌದಾ? ನೋಡಿರಿ ಇದು ಸಿಂಪಲ್ ಐತಿ, ಓದೋದು ಕ್ಲಾರಿಟಿ ಆಗಿರಬೇಕು. ನೋಡಿರಿ ಹೆಂಗೆ ಬಿಡ್ಸೋ. ಇ ಯು ಎ ನ ಮಗ ಹೆಂಗೆ ಬರ್ಕೋತೀರಿ? ಇ ಯು ಎ ನ ಮಗ ಅಂದ್ರೆ ಸೊ ನಿಮ್ಗೆ ಗೊತ್ತಾಯ್ತು, ಈ ರೀತಿ ಬಿಡ್ಸೋಬೇಕು. ಇ ಯು ಎ ನ ಮಗ. ಹೌದಾ? ಈ ರೀತಿ ಬರ್ಕೋತೀರಿ. ಈ ಎ ನ ಮಗ ಯಾರಪ್ಪ ಅಂದ್ರೆ ಇ ಯು ಅದ. ಸೊ ಕೊಟ್ಟಂಥದ್ದು ಬರ್ಕೊಂಡೆವು. ಹೌದಾ? ನೆಕ್ಸ್ಟ್ ಏನದ, ಡಿ ಯು ಬಿ ನ ಮಗ. ನೋಡ್ರಿ ಬಿ ಅದ. ಸೊ ಈತನ ಮಗ ಯಾರಪ್ಪ ಅಂದ್ರೆ ಡಿ ಅದನತ್. ಈ ರೀತಿ ನೀವು ರಫ್ ಆಗಿ ಲೈನ್ ಹಾಕೋಬೋದು. ಹೌದಾ? ಈ ಈ ಡಿ ಏನಾಗೇನಪ್ಪ ಅಂದ್ರೆ ಬಿ ನ ಮಗ ಅದಾನ. ನೆಕ್ಸ್ಟ್ ಇ ಯು ಸಿ ಯನ್ನು ಲಗ್ನವಾಗಿದ್ದು. ನೋಡ್ರಿ ಇ ಯು ಸಿ ಯನ್ನು ಲಗ್ನವಾಗಿದ್ದು ಅಂತ ಕೇಳ್ಯಾನ. ಮತ್ತದೇ ಸಿ ಬಿ ನ ಮಗಳು, ಇದಿಷ್ಟೇ ಬಿಡ್ರಿ. ಇ ಯು ಸಿ ಯನ್ನು ಲಗ್ನವಾಗಿದ್ದು, ಸಿ ಬಿ ನ ಮಗಳು. ಇವನು ಇನ್ನೊಬ್ಬಕ್ಕಿ ಮಗಳು, ಒಬ್ಬ ಮಗ ಡಿ ಅದ, ಇನ್ನೊಬ್ಬಕ್ಕಿ ಮಗಳು ಯಾರಪ್ಪ ಅಂದ್ರೆ ಸಿ ಆದಳು. ಅರ್ಥ ಆಗ್ತೈತ್ಯಾ? ಈಕಿ ಮಗಳಾದಳು. ಈ ರೀತಿ ಕೊಟ್ಟಂಥದ್ದು ನೀಟಾಗಿ ನೋಟ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ಏನು ಕೇಳ್ಯಾನ, ಇಲ್ಲಿ ಇನ್ನೊಂದು ಪ್ರಶ್ನೆ. ಇ ಯು ಸಿ ಯನ್ನು ಲಗ್ನವಾಗಿದ್ದು. ಸೊ ಸಿ ಇ ಯನ್ನು ಲಗ್ನವಾಗಿದ್ದು ಅಂದ್ರೆ ಏನಾಯಿತು, ಹೆಂಡತಿ ಆದಳು. ಹೌದಾ? ಹೆಂಡತಿ ಆದಳು. ನೆಕ್ಸ್ಟ್ ಏನು ಕೇಳ್ಯಾನ, ಹೆಂಡತಿ ಆದಳಂದ್ರೆ ಸೊ ಇವ್ರು ಏನಾಗ್ತಾರೆ, ಬಿಗಿ ಮಗ ಮಗಳು ಅಂದ್ರೆ ಇವರಿಬ್ಬರು ಏನಾದರೂ ಸಹೋದರ ಆಗ್ತಾರಿಲ್ಲ? ಹೌದಿಲ್ಲ? ಸಹೋದರ, ಒಬ್ರಿಗೊಬ್ರು ಆಗ್ತಾರಿಲ್ಲ ಸಹೋದರ. ಹಾಗೆ ಏನು ಕೇಳ್ಯಾನಪ್ಪ ಅಂದ್ರೆ ಡಿ ಯು ಈಗೆ ಹೇಗೆ ಸಂಬಂಧಿ? ನೋಡ್ರಿ ಡಿ ಯು ಈಗೆ ಹೇಗೆ ಸಂಬಂಧಿ ಏನಾಗ್ತಾನಪ್ಪ ಅಂದ್ರೆ ಭಾವ ಆಗ್ತಾನ. ಹೌದಾ? ಭಾವ ಅಂದ್ರೆ ಯಾರಪ್ಪ? ಹೆಂಡತಿಯ ಸಹೋದರ. ಹೆಂಡತಿಯ ಸಹೋದರ ಏನಾಗ್ತಾನ? ಭಾವ ಆಗ್ತಾನ. ಹಾಗಾಗಿ ನಿಮ್ಮ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ತಿಳಿತದ? ನೋಡ್ರಿ ಇ ಯು ಎ ನ ಮಗ. ಸೊ ಈ ಬಿ ನ ಮಗಳು ಸಿ ಆದಳು, ಬಿ ನ ಮಗ ಡಿ ಆದ. ಈ ಸಿ ಯನ್ನು ಲಗ್ನವಾಗಿದ್ದು. ನೋಡ್ರಿ ಈ ಸಿ ಯನ್ನು ಲಗ್ನ ಆದ್ರೆ ಇವನು ಹೆಂಡತಿ ಆದಳು. ಸೊ ಇವ ಸಹೋದರನಿಲ್ಲಿ ಈ ಸಿ ಸಹೋದರ ಹೆಂಡತಿಯ ಸಹೋದರ ಆದಿಲ್ಲ. ಈ ಹೆಂಡತಿಯ ಸಹೋದರ ಏನಾಗ್ತಾನಪ್ಪ ಅಂದ್ರೆ ಭಾವ ಆಗ್ತಾನ. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿ ನೀವು ಕೊಟ್ಟಿರ್ತಕ್ಕಂಥದ್ದು ಕ್ಲಾರಿಟಿಯಾಗಿ ಬರ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಏನಾಗ್ತೈತಿ, ಈಸಿಯಾಗಿ ಆನ್ಸರ್ ಸಿಗ್ತೈತಿ. ಹೌದಾ? ತಿಳಿತಿಲ್ಲ? ನೋಡ್ರಿ ಏನು ಭಾಳ ಡಿಫಿಕಲ್ಟ್ ಐತಿ? ಇಲ್ಲ, ಚೂರು ಡಿಫಿಕಲ್ಟ್ ಇಲ್ಲ. ಎಷ್ಟು ಈಸಿ ಆಗೈತಿ. ಕೊಟ್ಟಿರ್ತಕ್ಕಂಥದ್ದು ನೀಟಾಗಿ ಬರ್ಕೋಬೇಕು. ಹೌದಾ? ಓಕೆ,
ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರಿ, ಎರಡನೇ ಪ್ರಶ್ನೆ ನೋಡ್ರಿ. ಎ ವ್ಯಕ್ತಿಯು ಬಿ ವ್ಯಕ್ತಿಯ ತಂಗಿಯಾಗಿದ್ದು, ಬಿ ವ್ಯಕ್ತಿಯು ಡಿ ವ್ಯಕ್ತಿಯ ಮಗಳಾಗಿದ್ದು, ಡಿ ವ್ಯಕ್ತಿಯು ಈ ವ್ಯಕ್ತಿಯ ಹೆಂಡತಿಯಾಗಿದ್ದರೆ ಎಯು ಡಿಗೆ ಹೇಗೆ ಸಂಬಂಧಿ? ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಮೊದಲ. ಪ್ರಶ್ನೆ ಯಾರು ಮೊದಲು ಕ್ಲಿಯರಾಗಿ ಅರ್ಥ ಮಾಡ್ಕೋತಾರಲ್ಲ ಅವ್ರು ಅರ್ಧ ಲೆಕ್ಕ ಬಿಡಿಸ್ದಂತಮ್ಮ. ಹೌದಾ? ಇಂಥ ನಂತರ ಹಿಂದಿ ಕಡೆ ನೀವು ಏನು ಮಾಡ್ಬೋದು, ಉತ್ತರ ಹುಡುಕ್ಬೋದು. ಪ್ರಶ್ನೆ ಯಾರು ಮೊದಲು ಅರ್ಥ ಮಾಡ್ಕೋತಾರಲ್ಲ ಅವ್ರು ಅರ್ಧ ಲೆಕ್ಕ ಬಿಡಿಸ್ದಂಗೆ. ನೋಡ್ರಿ, ಆಪ್ಷನ್ ಎ ಹೆಂಡತಿ ಕೊಟ್ಟನು, ಆಪ್ಷನ್ ಬಿ ಮಗಳು, ಆಪ್ಷನ್ ಸಿ ತಂಗಿ, ಆಪ್ಷನ್ ಡಿ ತಾಯಿ. ಯಾವ ರೀತಿ ಬಿಡಿಸ್ತೀರಿ? ಸೇಮ್ ಅದೇ ಥರ ಬಿಡಿಸು. ಎ ವ್ಯಕ್ತಿಯು ಬಿ ವ್ಯಕ್ತಿಯ ತಂಗಿಯಾಗಿದ್ದು, ಎ ವ್ಯಕ್ತಿಯು ಬಿ ವ್ಯಕ್ತಿಯ ತಂಗಿಯಾಗಿದ್ದು, ತಂಗಿ. ಈ ಬಿ ತಂಗಿ ಯಾರಪ್ಪ ಅಂದ್ರೆ ಎ. ಈ ಬಿ ತಂಗಿ ಎ. ನೆಕ್ಸ್ಟ್ ಏನು ಕೇಳಪ್ಪ? ಬಿ ವ್ಯಕ್ತಿಯು ಡಿ ವ್ಯಕ್ತಿಯ ಮಗಳಾಗಿದ್ದು. ನೋಡ್ರಿ, ಈ ಡಿ ವ್ಯಕ್ತಿಯ ಮಗಳು. ಹೌದಾ? ಡಿ ವ್ಯಕ್ತಿಯ ಮಗಳು. ಮತ್ತೇನು ಪ್ರಶ್ನೆ ಕೇಳ? ಡಿ ವ್ಯಕ್ತಿಯು ಈ ವ್ಯಕ್ತಿಯ ಹೆಂಡತಿ. ಸೊ ಈ ರೀತಿ ಏನೈತಿ? ಈ ಹೆಂಡತಿ. ಹೌದಾ? ಹೆಂಡತಿ. ಸೊ ಹಾಗಾದರೆ ಎ ಡಿಗೆ ಹೇಗೆ ಸಂಬಂಧಿ? ನೋಡ್ರಿ, ಈ ಡಿಗೆ ಹೇಗೆ ಸಂಬಂಧಿ ಅಂತ ಪ್ರಶ್ನೆ. ನೋಡ್ರಿ, ಏನು ಹಿಂಗೆ ಎರೋ ಮಾರ್ಕ್ ಹಾಕೊಂಡು ತೆಗಿದಂದ್ರೆ ಹಿಂಗೆ ಬರ್ರಿ. ಹೌದಾ? ಈನ ಹೆಂಡತಿ ಡಿ ಆದಳು, ಡಿನ ಮಗಳು ಬಿ ಆದಳು, ಬಿನ ತಂಗಿ ಎ ಆದಳು. ಈ ಡಿನ ಮಕ್ಕಳು ಯಾರು? ಇವರಿಬ್ಬರು. ಹೌದಾ? ಡಿನ ಮಕ್ಕಳು ಇವರಿಬ್ಬರು ಅಂದ್ರೆ ಎ ಈಕಿ ಯಾರಾದಪ್ಪ ಅದಳ? ಹೆಂಡತಿ. ಸಾರಿ, ಈಕಿ ಎ ಡಿ ಏನಾದಳು? ತಾಯಿ ಆದಳು. ಇವ್ರಿಗಿಬ್ರಿಗೆ ತಾಯಿ ಆದಳು ಅಂದ್ರೆ ಇಲ್ಲಿ ಏನು ಕೇಳೇನ? ಎ ಯು ಡಿಗೆ ಹೇಗೆ ಸಂಬಂಧಿ? ಎ ಯು ಕೇಳೇನ. ಎ ಯು ಡಿಗೆ ಹೇಗೆ ಸಂಬಂಧಿ? ತಾಯಿ ಆದಳು ಅಂದ್ರೆ ಈಕಿ ಏನಾದಳಪ್ಪ? ಮಗಳು ಆದಳು. ಹೌದಾ? ಹಾಗಾಗಿ ನಿಮ್ಮ ಆನ್ಸರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನೀವೇನು ಮಾಡಬೇಕಾಗ್ತದೆ? ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಕೊಟ್ಟಿರ್ತಕ್ಕಂಥದ್ದು ನೀಟಾಗಿ ಬರ್ಕೋಬೇಕು. ನೀಟಾಗಿ ಬರ್ಕೊಂಡ್ರೆ ನಿಮ್ಗೆ ಐಡಿಯಾ ಸಿಗ್ತದೆ. ಅರ್ಥ ಆಯ್ತಾ? ಇದೇ ಥರ ಪ್ರಶ್ನೆಗಳು ಇವೆಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಿಡಿಸ್ತಾ ಇದ್ದೀನಿ. ಹೆಂಗೆ ಭೀ ಕೇಳವ, ಯಾವ ರೀತಿ ಬೇಕಾದರೂ ಕೇಳಿ ನಿಮ್ಗೆ ಇದೇ ಥರ ಕೇಳ್ತಾನೆ. ಸೊ ಈಸಿಯಾಗಿ ಆನ್ಸರ್ ಬಿಡಿಸ್ರಿ. ಆಪ್ಷನ್ ಟಿಕ್ ಮಾಡ್ಕೊರಿ. ನಿಮ್ಮ ಗೋಲ್ ಇರ್ತದೆ, ನಿಮ್ದು ಏನೋ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದು ಇರ್ತದೆ. ಅದಕ್ಕೋಸ್ಕರ ಯಾವುದೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೇ ಬರ್ತದೆ ಅಂತ ಹೇಳಕ್ಕೆ ಹೋಗಲ್ಲ ದೋಸ್ತ. ಪ್ರತಿಯೊಂದು ಓದಿರ್ಬೇಕು. ಹಿಂಗೆ ಕಾಂಪಿಟೇಟಿವ್ ಒಂದು ಸಮುದ್ರ ಇದ್ದಂಗೆ. ಹೌದಾ? ಸಮುದ್ರ ಎಷ್ಟು ಈಜಿದ್ರು ಕಡಿಮೆನೇ ಅಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಈಜ್ಬೇಕು. ದಡ ಸೇರ್ತಕ ಈಜ್ಬೇಕು. ಯಾಕಂದ್ರೆ ಸಮುದ್ರ ಹೇಳ್ತೀನಿ ನಿನ್ಗೆ, ಈಜಕ್ಕೆ ಬರೋನು ಸ್ವಲ್ಪ ತಲುಪೋದು. ಬಟ್ ಆ ಈಜದ್ರೊಳಗೆ ಇನ್ನೊಂದು ಅವರಿಗೆ ಏನು ಮೆಥಡ್ ಗೊತ್ತಿರ್ತದೆ. ಸುಮ್ಮ ಹರಿ ನೀರು ಕಡೆ ಚಿತ್ತು ಬಿದ್ದರೆ ಆಯಿತು, ತಾನೇ ದಡ ತಲುಪಿಸ್ತದೆ ಅಂತೇಳಿ. ಆ ರೀತಿ ನಿಮ್ಗೆ ಈಜಿ ಮೆಥಡ್ ಗೊತ್ತಿದ್ದಾಗ ನಿಮ್ಗೆ ಏನಾಗ್ತೈತಪ್ಪ? ನಿಮ್ಗೆ ಸಕ್ಸಸ್ ಕಾಣೋಕ್ಕೆ ಈಸಿ ಆಗ್ತದೆ, ಜಾಬ್ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಅರ್ಥ ಆಯ್ತಾ? ನೋಡಿರಿ, ಮೂರನೇ ಪ್ರಶ್ನೆ ಯಾವ ರೀತಿ ಕೇಳಿದ? ಓಕೆ, ಮೂರನೇ ಪ್ರಶ್ನೆ ಇದು ಕೂಡ ಸಿಂಪಲ್ ಇದೆ. ನೀವು ಬಿಡ್ಸೋಕ್ಕೆ ಪ್ರಯತ್ನ ಮಾಡ್ಬೇಕು ದೋಸ್ತ. ಹಿಂಗೆ. ಹೌದಾ? ನೋಡಿರಿ, ಎ ಯು ಈನ ತಂದೆ. ಹೌದಾ? ಎ ಯು ಈನ ತಂದೆ, ಡಿ ಯು ಈನ ಮಗಳು ಆದಾಗ ಎ ಹಾಗೂ ಡಿಯ ನಡುವೆ ಇರುವ ಸಂಬಂಧವೇನು? ಆಪ್ಷನ್ ಎ ಅಜ್ಜ ಮೊಮ್ಮಗ, ಆಪ್ಷನ್ ಬಿ ಅಜ್ಜ ಮೊಮ್ಮಗಳು, ಆಪ್ಷನ್ ಸಿ ಅಜ್ಜಿ ಮೊಮ್ಮಗ, ಆಪ್ಷನ್ ಡಿ ಅಜ್ಜಿ ಮೊಮ್ಮಗ. ಒಂದು ಅರ್ಥ ಮಾಡ್ಕೋಬೇಕು ದೋಸ್ತ. ನೀನಿಲ್ಲಿ ಅವ ಪ್ರಶ್ನೆ ಕೇಳೇನ, ಎ ಯು ಈನ ತಂದೆ, ಡಿ ಯು ಈನ ಮಗಳು ಅಂದಾಗ ನಿಮ್ಗೆ ಏನು ಮಾಡ್ತೈತಿ? ಇವು ಎರಡಕ್ಕರ ಒಳಗೆ ನಿಮ್ಗೆ ಏನಾಗ್ತೈತಿ? ಆಪ್ಷನ್ 1 ಬರ್ತೈತಿ. ಇವೆರಡು ಏನಾಗ್ತೈತಿ? ನಿಮ್ಗೆ ರಾಂಗ್ ಆಗ್ತೈತಿ. ಬಟ್ ಅಲ್ಲಿ ಮಗಳು ಅಂತೇಳಿ ಮೆನ್ಷನ್ ಮಾಡಿ ನೀವು ಆಲ್ರೆಡಿ ಏನು ಮಾಡಬೇಕು? ಈ ಮೊಮ್ಮಗಿದ್ದು ಇವು 2 ಆಪ್ಷನ್ ಬಗ್ಗೆ ಚಿಂತೆ ಬಿಟ್ಟು ಬಿಡಬೇಕು. ಹೌದಾ? ನೋಡಿರಿ, ಇನ್ನು ಇರೋದು ಅಜ್ಜ ಮೊಮ್ಮಗಳ ಅಥವಾ ಅಜ್ಜಿ ಮೊಮ್ಮಗಳು ಅಂತೇಳಿ ನೀವೇನು ಮಾಡಬೇಕು? ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಡೈರೆಕ್ಟಾಗಿ ಆನ್ಸರ್ ಟಿಕ್ ಹಾಕೋದು ಈ ಶಾನೆತನ ಅನ್ನಲ್ಲ ದೋಸ್ತ. ಯಾವ ಆಪ್ಷನ್ ಇದು ಅಲ್ಲ ಅಂತೇಳಿ ತೆಗೆದು ಒಗಿತಾನಲ್ಲ ಅವ ನಿಜವಾದ ಟ್ಯಾಲೆಂಟ್ ಅಂತ ನಾನು ಹೇಳ್ತೀನಿ. ಆಪ್ಷನ್ನ ಡೈರೆಕ್ಟಾಗಿ ಆನ್ಸರ್ ಟಿಕ್ ಮಾಡೋನು ನಿಜವಾದ ಟ್ಯಾಲೆಂಟ್ ಅಲ್ಲ.
ಯಾವ 4 ಆಪ್ಷನ್ ಒಳಗೆ 3 ಆಪ್ಷನ್ ತೆಗೆದು ಒಗಿತಾನೆ ಇದೆಲ್ಲ ತಿಳಿ ಅವ ಟ್ಯಾಲೆಂಟ್ ಅದಾನ. ಹೌದಾ? ನೀವು ಹಾಗೆ ಮಾಡಬೇಕು ನೋಡಿರಿ. ಬಿಡ್ಸೋಣ. ಎ ಯು ಈನ ತಂದೆ. ನೋಡಿರಿ ಸಿಂಪಲ್ಲ. ಎ ಈನ ತಂದೆ. ಸೊ ಈನ ತಂದೆ ಎ ಆದಪ್ಪ. ಆಯ್ತು, ನೆಕ್ಸ್ಟ್ ಏನು ಕೇಳೋಣ ಪ್ರಶ್ನೆ. ಡಿ ಯು ಈನ ಮಗಳು. ನೋಡ್ರಿ ಡಿ ಉಲ್ಟಾ ಎರೋ ಮಾರ್ಕ್. ಈನ ಮಗಳು ನೋಡ್ರಿ ಎರೋ ಮಾರ್ಕ್ ಉಲ್ಟಾ ಹಾಕಿನಂತ ತಪ್ಪು ತಿಳ್ಕೊಬೇಡ್ರಿ. ಸೊ ಈನ ತಂದೆ ಎ ಆದ, ಈನ ಮಗಳು ಡಿ ಆದಳು, ಈ ರೀತಿ. ಹೌದಾ? ಸೊ ಹಾಗಾದ್ರೆ ಎ ಹಾಗೂ ಡಿ ನಡುವೆ ಇರುವ ಸಂಬಂಧವೇನು ಅಂತ ಕೇಳೋಣ. ನೋಡ್ರಿ ಈಕಿ ಮಗಳು. ಸೊ ಮಗಳು ಈಕಿ ತಂದೆ. ಸೊ ತಂದೆ ಮಗನ ಮಗಳು ಏನಾಗ್ತಾಳಪ್ಪ? ತಂದೆಯ ಮಗನ ಮಗಳು ಏನಾಗ್ತಾಳ? ಈತ ಅಜ್ಜ ಆದ, ಈತ ಮೊಮ್ಮಗಳಾದಳು. ಹಾಗಾಗಿ ಅಜ್ಜ ಮೊಮ್ಮಗಳು. ಅಜ್ಜ ಮೊಮ್ಮಗಳು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನೀವೇನು ಮಾಡ್ಬೇಕಾಗ್ತದೆ? ಪ್ರಶ್ನೆ ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಮತ್ತು ಯಾವ ಆಪ್ಷನ್ ಆಗಲ್ಲ ಅಂತೇಳಿ ಮೊದಲೇ ತೆಗೆದು ಹೋಗಬೇಕು. ಇನ್ನೊಂದು 2 ಆಪ್ಷನ್ನ ಸೇಮ್ ಇದ್ದಿರ್ತಾವೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಕ್ವಶನ್ ಬಿಡಿಸಿದ್ರೆ ಏನಾಗ್ತೈತಿ? ನಿಮ್ಗೆ ಆನ್ಸರ ಈಸಿಯಾಗಿ ಸಿಗ್ತೈತಿ. ಹೌದಾ? ಈ ರೀತಿ ನೀವು ರಕ್ತ ಸಂಬಂಧದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳ್ತಾರೆ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇದು ಕೂಡ ಒಂದು ಚಾಪ್ಟರ್ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗ್ಯದ. ಸೊ ಅದಕ್ಕೋಸ್ಕರ ನೀವೇನು ಮಾಡಿರಿ, ಇದು ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಂಡ್ರಿ ಅಂದ್ರೆ ಏನಾಗ್ತೈತಪ್ಪ? ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗ್ತೈತಿ. ಹೌದಾ? ನೋಡಿರಿ 4ನೇ ಪ್ರಶ್ನೆ. ಓಕೆ, 4ನೇ ಪ್ರಶ್ನೆ ಐತಿ. 4ನೇ ಪ್ರಶ್ನೆ ಏನು ಕೇಳ್ಯಾರ ಅಂತ ನೋಡೋಣ. ಹೌದಾ? ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ಹಾಗಾದರೆ ನನಗೂ ಅವನಿಗೂ ಇರುವ ಸಂಬಂಧವೇನು? ಸಿಂಪಲ್, ಡೈರೆಕ್ಟಾಗಿ ಕೊಟ್ಟಾನೆ. ಇಲ್ಲಿ ಎ ಯು ಬಿ ಯು ಕೊಟ್ಟಿಲ್ಲ, ಡೈರೆಕ್ಟಾಗಿ ಕ್ವಶನ್ ಕೊಟ್ಟಾನ. ಇದು ಸುಮ್ಮಪ್ಪ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೀನಿ. ಒಂದು ಕುಟುಂಬದ ಅದ್ರಾಗ ನಾ ಏನು ಮಾಡೀನಿ? 4 ಮಕ್ಕಳಿದ್ದೆವು. ಸೊ ಇನ್ನೂ ಅವ್ರಿಗೆ ಅಣ್ಣತಮ್ಮರು ಅದಾರ. ಆ ಮಕ್ಕಳ ಒಳಗೆ ನಾನೇ ಏನಾಗಿನಪ್ಪ ಅಂದ್ರೆ ದೊಡ್ಡವಾಗಿದ್ದೀನಿ ಅಂತ ಹೇಳ್ತಾನೆ. ನನ್ನ ತಂದೆಯ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ನನ್ನ ತಂದೆಯ ಅಣ್ಣ ಅಥವಾ ತಮ್ಮನಿಗೆ ಏನಪ್ಪ ಅಂದ್ರೆ ಒಬ್ಬ ಮಗ ಇದ್ದಾನೆ. ಸೊ ಹಾಗಾದರೆ ನನಗೆ ಮತ್ತು ಅವನಿಗೆ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅಂತ ನಾನು ನಿಮ್ಗೆ ಮೊದಲೇ ಹೇಳೀನಿ. ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ನಮಗೆ ಏನಾಗ್ತಾನಪ್ಪ ಅಂದ್ರೆ ಅಣ್ಣರೇ ಅಥವಾ ತಮ್ಮರೇ ಆಗ್ತಾನೆ. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಈಸ್ ರೈಟ್ ಆನ್ಸರ್. ಈ ರೀತಿ ನೀವು ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗ್ತದೆ. ನಿಮ್ಮ ತಲೆಯಾಗಿದ್ದರೆ ಡೈರೆಕ್ಟಾಗಿ ಈ ರೀತಿ ಆನ್ಸರ್ನ ಟಿಕ್ ಹಾಕ್ಬೋದು. ಅರ್ಥ ಆಯ್ತಾ? ಈ ರೀತಿ ನಿಮ್ಗೆ ರಕ್ತ ಸಂಬಂಧ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿರಿ 5ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು. ಓಕೆ, ಈಸಿಯಾಗಿ ಕೇಳ್ಯಾರ. ಇದೊಂದು ಸಿಂಪಲ್ಲ. ನೀವೇ ಡೈರೆಕ್ಟಾಗಿ ಆನ್ಸರ್ ಏನು ಮಾಡ್ತೀರಿ? ಈಸಿಯಾಗಿ ಟಿಕ್ ಹಾಕ್ತೀರಿ. ಹೌದಾ? ನೋಡಿರಿ, ಶಂಕರನ ಹೆಂಡತಿಯ ಸಹೋದರ ಶಂಕರನಿಗೆ ಏನಾಗಬೇಕು? ಈಗ ಶಂಕರ್ ಅದನ, ಅವನ ಹೆಂಡತಿಯ ಸಹೋದರ ಅವನಿಗೆ ಏನಾಗಬೇಕು? ಹೆಂಡತಿಯ ಸಹೋದರ ಏನಾಗ್ತಾನಪ್ಪ? ಹೆಂಡತಿ ಅಣ್ಣರಾಗಲಿ ತಮ್ಮರಾಗಲಿ ಆತನಿಗೆ ಏನಾಗ್ತಾನೆ? ಹಳೆ ಆಗ್ತಾನಿಲ್ಲ. ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನಿಮಗೆ ಕೆಲವೊಂದು ಇದೇ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಅತಿ ಹೆಚ್ಚು ನೀವೇನು ಮಾಡಿರಿ? ಪ್ರಶ್ನೆಗಳಿಗೆ ಒತ್ತು ಕೊಡ್ರಿ. ಅತಿ ಹೆಚ್ಚು ಇಂಥ ಪ್ರಶ್ನೆಗಳು ಎಲ್ಲಿ ಕಾಣಿಸ್ತಾವಲ್ಲ ಅವೆಲ್ಲ ಸಾಲ್ವ್ ಮಾಡಿರಿ. ಪ್ರತಿಯೊಂದು ಬಿಡಿಸ್ರಿ. ಇದನ್ನು ಕ್ಲಿಯರಾಗಿ ನೋಟ್ ಮಾಡ್ಕೋರಿ. ರಕ್ತ ಸಂಬಂಧ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಮೆಂಟಲ್ ಎಬಿಲಿಟಿ ಕ್ಲಾಸ್ನಲ್ಲಿ. ಸೊ ನಾ ಏನು ಮಾಡ್ತಾಯಿದ್ದೀನಿ ದೋಸ್ತ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗು. ಪ್ರತಿಯೊಂದು ಟಾಪಿಕ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬೇಕಾದರೆ ಹೋಗಿ ಚೆಕ್ ಮಾಡಿ ನೋಡ್ಕೋ. ಈಗಾಗಲೇ ನಾ ಕ್ಯಾಲೆಂಡ್ರ್ ಮುಗಿಸೀನಿ, ಲಾಭ ಮತ್ತು ನಷ್ಟ ಮುಗಿಸೀನಿ, ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಕೇಳ್ತಾ ಇದ್ದಾರೆ ಅಂತಲೂ ಹೇಳೀನಿ. ಸಂಖ್ಯಾ ಸರಣಿ ಮುಗಿಸೀನಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮುಗಿಸೀನಿ. ಇನ್ನೂ ಕೆಲವು ಟಾಪಿಕ್ಗಳವ, ದಿಕ್ಕುಗಳು ಮತ್ತು ದೂರ, ವೇಗ, ಕಾಲ, ಶೇಕಡಾ ಕ್ರಮ, ಪರ್ಸೆಂಟೇಜ್ ಹೆಂಗೆ ತೆಗೆಯೋದು, ಭಾಳ ಅದಾವ ಇನ್ನೂ ಚಾಪ್ಟರ್. ನಿಮ್ಗೆ ಪ್ರತಿಯೊಂದು ಮಾಹಿತಿ ಇದೇ ಥರ ಮಾಹಿತಿ ಕೊಟ್ಕೊತ ಹೋಗ್ತೀನಿ. ಒಮ್ಮೆ ನನ್ನ ಕ್ಲಾಸಿಗೆ ನೀ ಅಟೆಂಡ್ ಆಗಿದೆ ಅಂದ್ರೆ ನಿಂಗೆ ಸಕ್ಸಸ್ ಮೆಂಟಲ್ ಎಬಿಲಿಟಿಯಲ್ಲಿ ಗ್ಯಾರಂಟಿ 100% ರಿಸಲ್ಟ್. ಮೆಂಟಲ್ ಎಬಿಲಿಟಿಯಲ್ಲೇ ಉಳಿದು ನನಗೆ ಗೊತ್ತಿಲ್ಲ. ಮೆಂಟಲ್ ಎಬಿಲಿಟಿಯಲ್ಲಿ ನಾನು ನಿನ್ಗೆ ಆ ರೀತಿಯಾಗಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗು. ಪ್ರತಿಯೊಂದು ನೋಡು, ಪ್ರತಿಯೊಂದು ವಿಡಿಯೋ. ಮತ್ತು ನಾ ಏನು ಮಾಡ್ತೀನಿ ಹಾಗೆ ದಿನ. ಸೊ ಇಲ್ಲಾಂದರೆ 7-8-10 ಕ್ವಶನ್ ಎಕ್ಸಾಮಲ್ಲಿ, ಪ್ರಿಯೋಸದಲ್ಲಿ, ಮಾಡಲ್ ಇರಲಿ ಎಲ್ಲ ಡೈಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡಿಸಿ ನಿಮ್ಗೆ ಬಿಡ್ತಾ ಇರ್ತೀನಿ. ಸೊ ನೋಡು, ನೀನು ಪ್ರಾಕ್ಟೀಸ್ ಮಾಡು, ನಿನಗೂ ಅರ್ಥ ಆಗ್ತೈತಿ. ಹೌದಾ? ರಕ್ತ ಸಂಬಂಧ ಈ ಚಾಪ್ಟರ್
ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದೊಂದು ಟಾಪಿಕ್ ನಾ ಏನು ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ಇದ್ರ ಮೇಲೆ ಪ್ರಶ್ನೆಗಳು ಯಾವ್ಯಾವ ರೀತಿ ಕೇಳ್ತಾರನ್ನು ಕೂಡ ಹೇಳಿದ್ದೀನಿ. ಇನ್ನು ಮುಂದೆ ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾ ಏನು ಮಾಡ್ತೀನಿ, ಒಂದು ಕ್ಲಾಸ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನಾನು ನಿಮಗೆ ಬಿಡಿಸಿ ಪೋಸ್ಟ್ ಮಾಡ್ತೀನಿ. ಹೌದಾ? ನಿನ್ಗೆ ಈ ಚಾಪ್ಟ್ರ ಅಥವಾ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು, ಓದೋರಿಗೆ ಶೇರ್ ಮಾಡು. ಯಾಕಂದ್ರೆ ಅವ್ರಿಗೆ ಹೆಲ್ಪ್ ಆಗಲಿ. ಸುಮ್ಮನೆ 4-5 ಮಂದಿ ಕ್ಲಾಸ್ ಕೇಳಿ ಆ ಕಡೆ ಅರ್ಧ ಕೇಳೋದು ಈ ಕಡೆ ಅರ್ಧ ಕೇಳೋದೆಲ್ಲ ಪೂರ್ತಿ ಬುಡ ಸಮೇತ ಕೇಳು, ನಿನಗೆ ಅರ್ಥ ಆಗ್ತದೆ. ಒಂದು 4 ಕ್ವಶನ್ ಬಿಡಿಸ್ದ ಮತ್ತು ಬಿಟ್ಟು ಅಲ್ಲಿಗೆ ಹೋದ, ಮತ್ತೊಂದು ಪೇಪರ್ ನೋಡ್ದ, ಮತ್ತು ಅಲ್ಲಿ ಒಂದು 4 ಕ್ವಶನ್ ಬಿಡಿಸದ, ಅವ್ರು ಹೇಳೋದಕ್ಕೆಲ್ಲ ಈ ರೀತಿ ಮಾಡೋಕ್ಕೆ ಹೋಗಬೇಡ. ಪರ್ಫೆಕ್ಟಾಗಿ ಏನು ಮಾಡು, ಬುಡ ಸಮೇತ ಕಲಿತು ಬಿಡು. ಯಾವುದು ಭೀ ಕ್ವಶನ್ ಕೇಳ್ಯಾವ ನಿನಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತದೆ. ನಾ ಪ್ರತಿಯೊಂದು ಚಾಪ್ಟ್ರ್ ಹಿಂಗೆ ಬುಡ ಸಮೇತನೇ ಹೇಳತ್ತೀನಿ. ಕ್ಯಾಲೆಂಡರ್ ಆಗಲಿ, ಲಾಭ ಮತ್ತು ನಷ್ಟ ಆಗಲಿ, ಅತಿ ಸರಳ ವಿಷಯದಲ್ಲಿ ಹೇಳತ್ತೀನಿ. ಸೊ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅಂದ್ಕೊಂಡೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ. ನಾ ಇನ್ನೂ ಅತಿ ಹೆಚ್ಚು ನಿಮಗೆ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ. ಯಾಕಪ್ಪ ಅಂದ್ರೆ ಇದೇ ಸಲ ನಾ ಏನು ಮಾಡೀನಿ, ಯೂಟ್ಯೂಬ್ ಕ್ಲಾಸ್ ಓಪನ್ ಮಾಡೀನಿ. ಹೌದಾ? ನೋಡಿರಿ, ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೌದಾ? ಕ್ಲಾಸ್ ಚೆನ್ನಾಗಿತ್ತಂದರೆ ನಿಮ್ಗೆ ಗೊತ್ತೇ ಆಗ್ತದೆ ಚೆನ್ನಾಗಿ ಹೇಳ್ಯಾರೋ ಇಲ್ಲೋ. ಅರ್ಥ ಆಗಿತ್ತಂದ್ರೆ ಚೆನ್ನಾಗಿರ್ತದಂತ ಅರ್ಥ ಆಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ. ಹೌದಿಲ್ಲ? ಇದರಾಗ ಏನೈತಿ? ಹೌದಾ? ಥ್ಯಾಂಕ್ ಯು.